ಕಾಂಗ್ರೆಸ್ನಲ್ಲಿ ಉಪಚುನಾವಣೆ ಟಿಕೆಟ್ ಸಂಘರ್ಷ ಜೋರಾಗಿ ನಡೀತಾ ಇದೆ. ಎರಡು ಕ್ಷೇತ್ರಗಳಲ್ಲಿಯೂ ಮುಂದುವರೆದಂತಹ ಈ ಗೊಂದಲ ಅಂದ್ರೆ ಈ ಟಿಕೆಟ್ ಗೊಂದಲ ಈಗ ಬಾಗಲಕೋಟೆಯಲ್ಲಿ ಮೇಟಿ ಕುಟುಂಬದಲ್ಲಿಯೇ ಈಗ ಮೆಗಾ ಪೈಪೋಟಿ ನಡೀತಾ ಇದೆ. ಇತ್ತ ದಾವಣಗೆರೆ ದಕ್ಷಿಣದಲ್ಲೂ ಕೂಡ ಶಾಮನೂರು ಕುಟುಂಬ ಅಲ್ಪಸಂಖ್ಯಾತರ ಫೈಟ್ ನಡೀತಾ ಇದೆ. ಈ ಒಂದು ಅಲ್ಪ ಸಮಯ ಟಿಕೆಟ್ ಫೈನಲಿ ನಾಯಕರು ಈಗ ಯಾವ ಕೈ ನಾಯಕರು ಸರ್ಕಸ್ ಮಾಡ್ತಾ ಇದ್ದಾರೆ ಫೈನಲ್ಗೆ ಅನ್ನೋದನ್ನ ನೋಡೋಣ ಬನ್ನಿ. ಕಾಂಗ್ರೆಸ್ನಲ್ಲಿ ಉಪ ಚುನಾವಣೆಯ ಟಿಕೆಟ್ ಸಂಘರ್ಷ ಜೋರಾಗಿ ನಡೀತಾ ಇದೆ. ಎರಡೂ ಕ್ಷೇತ್ರಗಳಲ್ಲಿಯೂ ಮುಂದುವರಿತಾ ಇದೆ ಟಿಕೆಟ್ನ ಗೊಂದಲ. ಒಂದ್ ಕಡೆ ಬಾಗಲಕೋಟೆಯಲ್ಲಿ ಮೇಟಿ ಕುಟುಂಬದಲ್ಲಿ ಒಟ್ಟೊಟ್ಟಿಗೆ ಮೂರ್ ಜನ ನಿಂತಿದ್ದಾರೆ. ಮೆಗಾ ಪೈಪೋಟಿ ನಡೀತಾ ಇದೆ. ಈಗ ದಾವಣಗೆರೆ ದಕ್ಷಿಣದಲ್ಲಿ ಕೂಡ ಶಾಮನೂರು ಕುಟುಂಬ ಅಲ್ಪಸಂಖ್ಯಾತರ ಫೈಟ್ ನಡೀತಾ ಇದೆ. ಇತ್ತ ಬಾಗಲಕೋಟೆಯಲ್ಲಿ ಮೇಟಿ ಕುಟುಂಬದಲ್ಲಿಯೇ ಇರುವಂತಹ ಸದಸ್ಯರು 3-4 ಜನ ನಿಂತು ನನಗ್ ಬೇಕು ಟಿಕೆಟ್ ಅಂತ ಒಂದ್ ಕಡೆ ಗುದ್ದಾಡ್ತಾ ಇದ್ರೆ, ಮತ್ತೊಂದು ಕಡೆ ದಾವಣಗೆರೆ ದಕ್ಷಿಣದಲ್ಲೂ ಕೂಡ ಒಂದು ಕಡೆ ಶಾಮನೂರು ಕುಟುಂಬ ಕೇಳ್ತಾ ಇದ್ರೆ, ಮತ್ತೊಂದು ಕಡೆ ಅಲ್ಪಸಂಖ್ಯಾತರ ಫೈಟ್ ನಡೀತಾ ಇದೆ. ಅಲ್ಪಸಂಖ್ಯಾತರು ಫೈಟ್ ಮಾಡ್ತಾ ಇದ್ದಾರೆ, ನಮಗೂ ಟಿಕೆಟ್ ಬೇಕು ಅಂತ ಅಲ್ಪಸಂಖ್ಯಾತರು ದಾವಣಗೆರೆಯಲ್ಲಿ ಫೈಟ್ ಮಾಡ್ತಾ ಇದ್ರೆ, ಶಾಮನೂರು ಕುಟುಂಬದವರು ಒಂದ್ ಕಡೆ ಫೈಟ್ ಮಾಡ್ತಾ ಇದ್ರೆ, ಇತ್ತ ಬಾಗಲಕೋಟೆಯಲ್ಲಿ ಮೇಟಿ ಕುಟುಂಬದಲ್ಲೇ 4 ಜನ ನಿಂತಿದ್ದಾರೆ ಪೈಪೋಟಿ. ಈಗ ಸಿದ್ದರಾಮಯ್ಯನವರು ಕರೆಸಿ ಅವ್ರಿಗೆ ಮೇಟಿ ಫ್ಯಾಮಿಲಿಯವ್ರಿಗೆ ಕರೆಸಿ ಒಂದಷ್ಟು ಸಮಾಧಾನ ಮಾಡಿದ್ದಾಯಿತು, ಎಲ್ಲ ಮಾಡಿದ್ರು ಕೂಡ ಈಗ ಪೈಪೋಟಿ ನಿಲ್ತಾನೇ ಇಲ್ಲ, ಮುಂದುವರಿತಾ ಇದೆ. ದಾವಣಗೆರೆ ದಕ್ಷಿಣದಲ್ಲಿ ಶಾಮನೂರು ಕುಟುಂಬ ಅಲ್ಪಸಂಖ್ಯಾತರ ಫೈಟ್ ನಡೀತಾ ಇದೆ. ಇತ್ತ ಅಲ್ಪಸಂಖ್ಯಾತರ ಸಮಯದಲ್ಲಿ ಯಾವ ರೀತಿ ಅಲ್ಪ ಸಮಯದಲ್ಲಿ ಟಿಕೆಟ್ ಫೈನಲ್ ಮಾಡ್ತಾರೆ ಶಾಸಕರು, ಅಥವಾ ಈ ಒಂದು ಕಡಿಮೆ ಇರುವಂತಹ ಸಮಯದಲ್ಲಿ ಟಿಕೆಟ್ ಫೈನಲ್ಗೆ ಯಾವ ರೀತಿ ಕಾಂಗ್ರೆಸ್ ನಾಯಕರು ಸರ್ಕಸ್ ಅನ್ನ ಪಡ್ತಾರೆ, ಯಾವ ರೀತಿ ಫೈನಲ್ ಮಾಡ್ತಾರೆ ಈ ಒಂದು ಕಡಿಮೆ ಸಮಯದಲ್ಲಿ ಅನ್ನೋದನ್ನ ಕಾದ್ ನೋಡ್ಬೇಕಾಗತ್ತೆ. ಕಾಂಗ್ರೆಸ್ನಲ್ಲಿ ಉಪಚುನಾವಣೆ ಟಿಕೆಟ್ ಸಂಘರ್ಷ ಜೋರಾಗಿ ನಡೀತಾ ಇದೆ. ಎರಡೂ ಕ್ಷೇತ್ರಗಳಲ್ಲಿಯೂ ಮುಂದುವರಿತಾ ಇದೆ ಗೊಂದಲ. ಕೆಪಿಸಿಸಿಯಲ್ಲಿ ದಾವಣಗೆರೆ ದಕ್ಷಿಣ ಅಭ್ಯರ್ಥಿ ಕುರಿತು ಸಭೆ ಕೂಡ ನಡೆಸ್ತಾ ಇದ್ದಾರೆ. ಇಷ್ಟಾದ್ರೂ ಕೂಡ ಸ್ಪಷ್ಟತೆ ಸಿಗದೆ ಅಭ್ಯರ್ಥಿಗಳು ಈಗ ಒದ್ದಾಡ್ತಾ ಇದ್ದಾರೆ. ನೋಡಿ, ಮೇಟಿ ಕುಟುಂಬದ ಜೊತೆ ವಿಧಾನಸೌಧದಲ್ಲಿ ಸಭೆ ನಡೆಸಿದಂತಹ ಸಿಎಂ ಸಿದ್ದರಾಮಯ್ಯ ಇತ್ತ ಕೆಪಿಸಿಸಿಯಲ್ಲಿ ದಾವಣಗೆರೆಗೆ ದಕ್ಷಿಣ ಅಭ್ಯರ್ಥಿ ಕುರಿತು ಸಭೆಯನ್ನು ಕೂಡ ಮಾಡಿದ್ದಾರೆ. ಇಷ್ಟಾದ್ರೂ ಕೂಡ ಸ್ಪಷ್ಟತೆ ಸಿಗ್ತಾ ಇಲ್ಲ ಅಭ್ಯರ್ಥಿಗಳ ಆಯ್ಕೆ ವಿಚಾರವಾಗಿ. ಇದು ಬಿಜೆಪಿಗೆ ಪ್ಲಸ್ ಪಾಯಿಂಟ್ ಆಗಬಹುದೆಂಬ ಆತಂಕ ಕೂಡ ಕಾಂಗ್ರೆಸ್ ನಾಯಕರಿಗೆ ಕಾಡ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಮೆಗಾ ವರ್ಕೌಟ್ ಮಾಡ್ತಾ ಇದ್ದಾರೆ ಸಿಎಂ ಮತ್ತೆ ಡಿಸಿಎಂ. ಏನೀಗ ಒಂದು ದಾವಣಗೆರೆ ಆಗಿರಬಹುದು, ಅದಕ್ಕಿಂತ ಮುಂಚೆ ಬಾಗಲಕೋಟೆಯಲ್ಲಿ ಉಪಚುನಾವಣೆಗೆ ಸಂಬಂಧಪಟ್ಟಂತೆ ಮೇಟಿ ಫ್ಯಾಮಿಲಿ ಏನು ನಿಂತಿತ್ತು, ಒಟ್ಟೊಟ್ಟಿಗೆ ನಿಂತಿದ್ರು. ಈಗ ಇವರನ್ನ ಕರೆದು ಈತ ಕೆಪಿಸಿಸಿ ಕಚೇರಿಗೆ ಕರೆದು ಸಿಎಂ ಸಿದ್ದರಾಮಯ್ಯ ಸಭೆಯನ್ನು ನಡೆಸಿದ್ರು, ಮೇಟಿ ಕುಟುಂಬದ ಜೊತೆ ಕೂಡ ಸಭೆ ಮಾಡಿದ್ರು. ಈಗ ಇಷ್ಟೆಲ್ಲ ಇದ್ರೂ ಕೂಡ ಟಿಕೆಟ್ ಗೊಂದಲ ಹೆಚ್ಚಾಗಿ ಕಾಡ್ತಾ ಇದೆ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಬಸವರಾಜ್ ಸಂಪರ್ಕಕ್ಕೆ. ಬಸವರಾಜ್, ಈಗ ಮೇಟಿ ಕುಟುಂಬದ ಜೊತೆ ವಿಧಾನಸಭೆಯಲ್ಲಿ ಸಭೆ ನಡೆಸಿದ್ರು ಕೂಡ, ಇತ್ತ ಕೆಪಿಸಿಸಿಯಲ್ಲಿ ಕೂಡ ದಾವಣಗೆರೆಗೆ ಸಂಬಂಧಪಟ್ಟಂತೆ ಅಭ್ಯರ್ಥಿಗಳ ಕುರಿತು ಸಭೆ ಮಾಡಿದ್ರು ಕೂಡ ಗೊಂದಲಗಳು ಇವ್ರಿಗೆ ಇನ್ನೂ ಹಾಗೆ ಇದೆ. ಟಿಕೆಟ್ ಯಾರಿಗೆ ಸಿಗುತ್ತೆ ಅನ್ನೋ ಆಯ್ಕೆ ವಿಚಾರವಾಗಿ ಗೊಂದಲ ಇದೆ. ಇದ್ರ ಬಗ್ಗೆ ಮತ್ತಷ್ಟು ಅಪ್ಡೇಟ್ ಕೊಡಿ. ಇಂಚರ, ಈಗಾಗಲೇ ಉಪಚುನಾವಣೆಗಳಿಗೆ ಕಾಂಗ್ರೆಸ್ ಪಕ್ಷ ತನ್ನದೇ ಆಗಿರ್ತಕ್ಕಂತ ಒಂದು ಸ್ಟ್ರಾಟಜಿಯನ್ನು ಉಪಯೋಗಿಸಿ ಆ ಎರಡೂ ವಿಧಾನಸಭಾ ಕ್ಷೇತ್ರಗಳಲ್ಲಿ ತಮ್ಮ ಅಭ್ಯರ್ಥಿಗಳನ್ನ ಗೆಲ್ಲಿಸ್ಕೊಂಡು ಬರಬೇಕು ಅನ್ನುವಂತ ನಿಟ್ಟಿನಲ್ಲಿ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಆದ್ರೆ ಎಲ್ಲೋ ಒಂದು ಕಡೆ ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರ ಆಗಿರ್ಬೋದು ಮತ್ತೆ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರ ಆಗಿರ್ಬೋದು, ಎರಡೂ ವಿಧಾನಸಭೆಗಳಲ್ಲಿ ಕೂಡ ಅಭ್ಯರ್ಥಿ ಆಯ್ಕೆ ಮಾಡುವಂತದ್ದೇ ಒಂದು ದೊಡ್ಡ ಕಗ್ಗಂಟಾಗಿ ಕೂಡ ಪರಿಣಮಿಸಿರ್ತಕ್ಕಂಥದ್ದು. ಈ ಒಂದು ನಿಟ್ಟಿನಲ್ಲಿ
ಇನ್ನೇನು ಸಮಯಾವಕಾಶ ಕೂಡ ಕಡಿಮೆ ಇರತಕ್ಕಂಥದ್ದು. ಹಾಗಾಗಿ ಅಭ್ಯರ್ಥಿಗಳನ್ನ ಆಯ್ಕೆ ಮಾಡಬೇಕು, ಚುನಾವಣಾ ಪ್ರಚಾರ ಕೂಡ ಚುರುಕುಗೊಳಿಸಬೇಕು. ಈ ಒಂದು ನಿಟ್ಟಿನಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಮತ್ತೆ DCM DK ಶಿವಕುಮಾರ್ ಅವರು ಕೂಡ ಶತಾಯಗತಾಯ ಪ್ರಯತ್ನನ ಮಾಡ್ತಾ ಇದ್ದಾರೆ. ಆದ್ರೆ ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರದಲ್ಲಿ ಏನು ಮೇಟಿ ಅವರು ಏನಿದ್ರು ಅವ್ರ ನಿಧನದ ನಂತರ ಉಪಚುನಾವಣೆ ಕೂಡ ಬಂದಿರತಕ್ಕಂಥದ್ದು. ಹಾಗಾಗಿ ಆದ್ರೆ ಅವರ ಕುಟುಂಬದಲ್ಲೇ ಒಂದು ಟಿಕೆಟ್ಗಾಗಿ ವಾರ್ ಕೂಡ ನಡೆದಿರ್ತಕ್ಕಂಥದ್ದು. ಅವರ ಪುತ್ರ ಪುತ್ರಿಯರ ನಡುವೆಯೂ ಕೂಡ ಸ್ಪರ್ಧೆಗೆ ನಾ ಮುಂದು ನೀ ಮುಂದೆ ಅನ್ನುವಂತ ರೀತಿಯಲ್ಲಿ ಪೈಪೋಟಿ ಕೂಡ ನಡೀತಾ ಇದೆ. ಹಾಗಾಗಿ ವಿಧಾನಸೌಧದಲ್ಲೇ ತಮ್ಮ ಕಚೇರಿಗೆ ಕೂಡ ಕರೆಸಿಕೊಂಡು ಮೇಟಿ ಇಡೀ ಅವರ ಕುಟುಂಬವನ್ನು ಕೂಡ ಕರೆಸಿಕೊಂಡು ಒಂದಿಷ್ಟು ಚರ್ಚೆಯನ್ನು ಕೂಡ CM ಸಿದ್ದರಾಮಯ್ಯ ಅವರು ಮಾಡಿದ್ರು. ಅಲ್ಲಿ ಅವರ ಏನು ಒಂದಿಷ್ಟು ಮಲ್ಲಿಕಾರ್ಜುನ ಅನ್ನುವಂಥವ್ರು ಆಗಿರ್ಬೋದು, ಮತ್ತೆ ಏನು ಅವರ ಮಹಾದೇವಿ ಅಂತಕ್ಕಂಥ ಅವರ ಮೇಟಿ ಅವರ ಪುತ್ರಿಯರಾಗಿರ್ಬೋದು, ಇವರ ನಡುವೆ ಕೂಡ ಒಂದಿಷ್ಟು ಅವರು ಕೂಡ ಸ್ಪರ್ಧೆಗೆ ಕೂಡ ಮುಂದೆ ಸಾಕಷ್ಟು ಪೈಪೋಟಿಯನ್ನು ಕೂಡ ಮಾಡ್ತಾ ಇದ್ದಾರೆ. ಹಾಗಾಗಿ ಅವರಿಗೆ ಒಂದಿಷ್ಟು ಸಮಾಧಾನ ಮತ್ತು ಸಲಹೆಯನ್ನು ಕೊಡುವಂತ ಪ್ರಯತ್ನವನ್ನ ಸಿದ್ದರಾಮಯ್ಯ ಅವರು ಮಾಡಿದ್ರು. ಯಾರಿಗೆ ಕೊಟ್ಟರು ಸಹಿತ ನೀವು ಎಲ್ಲರೂ ಕೂಡ ಒಗ್ಗಟ್ಟಿನಿಂದ ಕೆಲಸ ಮಾಡಬೇಕು, ಅಲ್ಲಿ ಅಭ್ಯರ್ಥಿಗೆ ನಮ್ಮ ಕಾಂಗ್ರೆಸ್ ಪಕ್ಷದಿಂದ ಅಭ್ಯರ್ಥಿ ಗೆಲ್ಲುವಂತ ನಿಟ್ಟಿನಲ್ಲಿ ನೀವೆಲ್ಲರೂ ಕೂಡ ಸಹಕಾರ ಕೊಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಕೂಡ ಅವರಿಗೆ ಒಂದಿಷ್ಟು ಸಲಹೆಯನ್ನ ಕೊಟ್ಟಿದ್ದಾರೆ. ಅಲ್ಲಿ ಅವರು ಮುಂದೆ ಓಕೆ ಅಂತ ಹೇಳಿದ್ದಾರೆ. ಆದ್ರೆ ಮಹಾದೇವರಿಗೆ ಮಾತ್ರ ನಾ ಸ್ವತಂತ್ರವಾಗಿ ಅಭ್ಯರ್ಥಿ ಕಣಕ್ಕಿಳಿತೇನೆ, ನನಗೆ ಟಿಕೆಟ್ ಕೊಡ್ಬೇಕು ಅನ್ನುವಂತ ಬಿಗಿಪಟ್ಟನ್ನು ಕೂಡ ಬಿಡ್ತಾ ಇಲ್ಲ. ಅಲ್ಲಿ ಉಮೇಶ್ ಅವರು ಕೊಡ್ಬೇಕು ಅನ್ನುವಂತ ಅಭಿಪ್ರಾಯವನ್ನು ಕೂಡ CM ಸಿದ್ದರಾಮಯ್ಯ ವ್ಯಕ್ತಪಡಿಸಿದ್ದಾರೆ ಅನ್ನುವಂತ ಮಾಹಿತಿ ಇದೆ. ಆದ್ರೆ ಇನ್ನೂ ಕೂಡ ಅದು ಫೈನಲ್ ಆಗಿಲ್ಲ. ಒಂದಿಷ್ಟು ಗೊಂದಲ ಕೂಡ ಸೃಷ್ಟಿಯಾಗಿದೆ. ಇನ್ನೊಂದು ಕಡೆ ಇಲ್ಲಿ ದಾವಣಗೆರೆ ದಕ್ಷಿಣ ಒಂದು ವಿಧಾನಸಭಾ ಕ್ಷೇತ್ರದಲ್ಲೂ ಕೂಡ ಸಾಕಷ್ಟು ಒಂದು ಕಡೆ ಶಾಮನೂರು ಕುಟುಂಬ ಮತ್ತು ಅಲ್ಪಸಂಖ್ಯಾತರ ಸಮುದಾಯದ ನಡುವೆ ಕೂಡ ಸಂಘರ್ಷ ಕೂಡ ಉಂಟಾಗಿದೆ. ಈಗ ಶಾಮನೂರು ಶಿವಶಂಕರಪ್ಪನವ್ರ ಕುಟುಂಬದ ಹೊರತಾಗಿ ಅಭ್ಯರ್ಥಿಗಳನ್ನ ನೀವು ಟಿಕೆಟ್ ನ ಕೊಡಬೇಕು ಅನ್ನುವಂಥದ್ದು ಒಂದು ಕಡೆ ಒತ್ತಾಯ ಕೂಡ ಕೇಳಿ ಬರ್ತಾ ಇದೆ. ಆದ್ರೆ SS ಮಲ್ಲಿಕಾರ್ಜುನ್ ಅವರು ಮತ್ತೆ ಪ್ರಭಾ ಮಲ್ಲಿಕಾರ್ಜುನ್ ಅವರು ಇಲ್ಲ ನಮ್ಗೆ ಟಿಕೆಟ್ ಕೊಡ್ಬೇಕು, ನಮ್ಮ ಕುಟುಂಬಕ್ಕೆ ಕೊಡಬೇಕು ಅನ್ನುವಂಥದ್ದು ಕೂಡ ಅವರು ಶತಾಯಗತ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಹಾಗಾಗಿ ಅಲ್ಲಿ ಕೂಡ ಇನ್ನೂ ಕೂಡ ಅಭ್ಯರ್ಥಿಯನ್ನು ಆಯ್ಕೆ ಮಾಡುವಂತ ನಿಟ್ಟಿನಲ್ಲಿ ಕಾಂಗ್ರೆಸ್ ಪಕ್ಷದ ನಾಯಕರಿಗೆ ಒಂದಿಷ್ಟು ತಲೆನೋವಾಗಿ ಪರಿಣಮಿಸಿದೆ. ಹಾಗಾಗಿ ಎರಡೂ ವಿಧಾನಸಭಾ ಕ್ಷೇತ್ರದಲ್ಲಿ ಅಭ್ಯರ್ಥಿ ಆಯ್ಕೆ ಮಾಡುವಂತದ್ದೇ ಒಂದು ದೊಡ್ಡ ಮಟ್ಟಿಗೆ ಒಂದು ಟಾಸ್ಕ್ ಎಂಬಂತೆ ಕೂಡ ಕಾಂಗ್ರೆಸ್ ಪಕ್ಷದ ನಾಯಕರಿಗೆ ಸೃಷ್ಟಿಯಾಗಿರ್ತಕ್ಕಂಥದ್ದು. ಇಂಚರ ರಾಜು, ಈಗ ಯಾವ ರೀತಿಯಾಗಿ ಈ ಮೇಟಿ ಕುಟುಂಬದಲ್ಲಿ ತಣ್ಣಗಾಗಿದ್ಯಾ ಅಥವಾ ಇನ್ನೂ ಈ ರೀತಿಯೇ ಇವರು ನಮಗೆ ಬೇಕು ಟಿಕೆಟ್ ಅಂತ ಒದ್ದಾಡ್ತಾ ಇದ್ದಾರೆ ಹೇಗೆ ಅಂತ? ಇಂಚರ ಒಂದ್ ಕಡೆ ನಿನ್ನೆ CM ಸಿದ್ದರಾಮಯ್ಯ ಅವರು ಅವರ ವಿಧಾನಸೌಧ ಅವರ ಕಚೇರಿಯಲ್ಲಿ ಏನ್ ಸಭೆಯನ್ನು ನಡೆಸಿದ್ರು, ಆ ಸಭೆಯಲ್ಲಿ ಒಂದಿಷ್ಟು ಅಭಿಪ್ರಾಯಗಳನ್ನ ವ್ಯಕ್ತಪಡಿಸಿದ್ರು. ಅವರಿಗೂ ಕೂಡ ಅವಕಾಶ ಕೊಟ್ರು. ಅಲ್ಲಿ ಏನು HY ಮೇಟಿ ಅವರ ಪುತ್ರಿ ಆಗಿರ್ತಕ್ಕಂಥ ಮಹಾದೇವಿ ಅವರು ಕೂಡ ತಮ್ಮದೇ ಆಗಿರ್ತಕ್ಕಂಥ ಕೆಲವು ವಿಚಾರಗಳನ್ನ CM ಸಿದ್ದರಾಮಯ್ಯ ಅವ್ರ ಮುಂದೆ ವ್ಯಕ್ತಪಡಿಸಿದ್ರು. ಅದಾದ ಬಳಿಕ ಉಮೇಶ್ ಅವರಾಗಿರ್ಬೋದು, ಮತ್ತೆ ಇನ್ನೋರ್ವ ಮೇಟಿ ಅವರ ಮಗ ಆಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಅವರಾಗಿರ್ಬೋದು, ಅವರು ಕೂಡ ಕೆಲವೊಂದಿಷ್ಟು ವಿಚಾರಗಳನ್ನು ಕೂಡ ತೆಗೆದುಕೊಂಡ್ರು. ಆದ್ರೆ CM ಸಿದ್ದರಾಮಯ್ಯ ಅವರು ಅವರಿಗೆ ಹೇಳಿರ್ತಕ್ಕಂಥದ್ದು ಇಷ್ಟೇ, ಅಷ್ಟರು ಕೂಡ ಒಗ್ಗಟ್ಟಾಗಿ ಒಂದು ಸುದ್ದಿಗೋಷ್ಠಿ ನಡೆಸಿ ಯಾರಿಗೆ ಕೊಟ್ಟರು ಸಹಿತ ಹೈಕಮಾಂಡ್ ನಾಯಕರಿಗೆ ನಿಮ್ಮ ಪಟ್ಟಿಯನ್ನ ಏನು ಮಹಾದೇವರು ಏನು ಅಭ್ಯರ್ಥಿ ಇದ್ದಾರೆ ನಿಮ್ಮ ಹೆಸರು ಕೂಡ ಕಳಿಸ್ಕೊಡ್ತೇನೆ, ಮತ್ತೆ ನಿಮ್ಮ ಹೆಸರು ಕೂಡ ಕಳಿಸ್ಕೊಡ್ತೇನೆ. ಅದ್ರಲ್ಲಿ ಹೈಕಮಾಂಡ್ ಏನ್ ನಿರ್ಧಾರ ತೆಗೆದುಕೊಳ್ಳುತ್ತೋ ಅದಕ್ಕೆ ನೀವೆಲ್ಲರೂ ಕೂಡ ಬದ್ಧರಾಗಿರಬೇಕು, ಯಾವುದೇ ಕಾರಣಕ್ಕೂ ಕೂಡ ವೈಮನಸ್ಸು ಸೃಷ್ಟಿ ಆಗ್ಬಾರ್ದು ಅನ್ನುವಂತ ನಿಟ್ಟಿನಲ್ಲಿ ತಿಳಿ ಹೇಳಿದ್ದಾರೆ. ಆ ಒಂದು ಸಂದರ್ಭದಲ್ಲಿ ಅವರು ಅದಕ್ಕೆ ಸಹಮತ ವ್ಯಕ್ತಪಡಿಸಿದ್ದಾರೆ ಅನ್ನುವಂತ ಮಾಹಿತಿ ಇದೆ. ಆದ್ರೆ ಮಹಾದೇವಿ ಅವರು ಮಾತ್ರ CM ಸಿದ್ದರಾಮಯ್ಯ ಅವರ ಕಚೇರಿಯ ನಂತರ ಹೊರಗಡೆ ಬಂದಂತ ನಂತರ ಎಲ್ಲ ಒಂದ್ ಕಡೆ ಅವರ ಇನ್ನೂ ಕೂಡ ಒಂದು ಸ್ಪಷ್ಟತೆ ಅವರಿಗೆ ಬಂದಿಲ್ಲ ಅನ್ನುವಂತ ಮಾಹಿತಿ ಕೂಡ ನಮಗೆ ಸಿಗ್ತಾ ಇದೆ. ಹಾಗಾಗಿ ಇನ್ನೂ ಕೂಡ ಅವ್ರನ್ನ ಸಂಪರ್ಕ ಮಾಡುವಂತ ಪ್ರಯತ್ನವನ್ನ ಕಾಂಗ್ರೆಸ್ ಪಕ್ಷದ ನಾಯಕರು ಮಾಡ್ತಾ ಇದ್ದಾರೆ. ಅವರ ಮನವೊಲಿಸುವಂತ ಪ್ರಯತ್ನ ಕೂಡ ಇನ್ನೂ ಕೂಡ ನಡೀತಾ ಇದೆ. ಅದಿನ್ನೂ ಕೂಡ ಬಗೆಹರಿದಿಲ್ಲ ಅನ್ನುವಂತ ಮಾಹಿತಿ ಇದೆ. ಹಾಗಾಗಿ CM ಸಿದ್ದರಾಮಯ್ಯ ಅವರು ಮತ್ತೊಮ್ಮೆ ಅವರ ಕುಟುಂಬವನ್ನು ಸಂಪರ್ಕ ಮಾಡಿ ಮತ್ತೆ ಅಲ್ಲಿ ಬಾಗಲಕೋಟೆ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ RB ತಿಮ್ಮಾಪುರ ಮೂಲಕ ಆ ಒಂದು ಕಗ್ಗಂಟನ್ನ ಪರಿಹರಿಸುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಎನ್ನುವಂತ ಮಾಹಿತಿ ನಮಗೆ ಸಿಗ್ತಾ ಇದೆ. ಇಂಚರ ಎಸ್ ಬಸವರಾಜ್, ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.